ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಏನು ಗೊತ್ತಾ, ಏನು ಅಂದರೆ ಚಪಾತಿ ಇತ್ತು, ಪಲ್ಯ ಇರಲಿಲ್ಲ. ಸೊ ಹಾಗಾಗಿ ನನ್ನ ಮುದ್ದು ಹೆಂಡ್ತಿಗೆ ಹೇಳಿದೆ ಕಾಯಿ ಚಟ್ನಿ ಮಾಡು ಅಂತ ಹೇಳ್ಬಿಟ್ಟು. ಸೊ ಕಾಯಿ ಚಟ್ನಿ ಎಲ್ಲ ಅವ್ಳ ಫೇವ್ರೇಟು. ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದಾಳೆ. ಸೊ ನನಗೆ ಬೆಂಡೆಕಾಯಿ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ, ಆ ಥರದಂತ್ರ ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನನಗೆ ರೋಸ್ಟ್ ಮಾಡಿಕೊಡ್ತಾ ಇದ್ದಾಳೆ ಆ್ಯಂಡ್ ಅವಳು ಪಲ್ಯ ಮಾಡ್ಕೊತಾ ಇದ್ದಾಳೆ. ಸೊ ನೋಡೋಣ ಯಾವ ರೀತಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಹಂಗೆ ನಮ್ಮ ಮನೇನು ಇಲ್ಲಿ ಮಲಗಿದ್ದಾನೆ ನಮ್ಮ ಹೀರೋ, ತೋರಿಸ್ತೀನಿ ನೋಡಿ ನಮ್ಮ ಮನೆ ಹೀರೋ ಲಿಯೋ ಮಲ್ಕೊಳೋ ಸ್ಟೈಲ್ ಇದು. ಇವ್ನು ಯಾವಾಗಲೂ ಇದೇ ಥರ ಮಲ್ಕೊಳೋದು, ಬಟ್ ಇವತ್ತು ಸ್ವಲ್ಪ ಕಮ್ಮಿ. ಎಲ್ಲನೂ ಡೈಲಿ 4 ಮೇಲೆತ್ಕೊಂಡು ಮಲ್ಕೊತಾನೆ ತರಲೆ. ಹಾಕು ಮೊನ್ನೆ ಹಾಕೋಕೊಂತ ತಿನ್ನೋದು, ಆಟ ಆಡೋದು, ನಿದ್ದೆ ಮಾಡೋದು ಅಷ್ಟೇ ನನ್ನ ಕೆಲಸ. ಇವನು ನಮ್ಮ ಮನೆ ಹೀರೋ, ಮೊದಲನೇ ಹೀರೋ. ಇವನ ಹೆಸರು ಲಿಯೋ ಅಂತ. ಇನ್ನೂ ಇದ್ದಾರೆ, ಇಬ್ಬರು ಇದ್ದಾರೆ, ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ಸ್ನೋಪಿ, ವೇರ್ ಆರ್ ಯು? ಫೈನಲಿ ಅವನಿಗೋಸ್ಕರ ನೋಡಿ ಕರಿ ಮಾಡ್ತಾ ಇದ್ದಾಳೆ. ಇದು ಬೆಂಡೆಕಾಯಿ ರೋಸ್ಟು. ಆ್ಯಂಡ್ ಅವಳಿಗೋಸ್ಕರ ಏನು ಮಾಡ್ತಾಯಿದ್ದೀವಿ ಅವತ್ತು ಯೂಟ್ಯೂಬ್ ನಿಂದಿರ್ತಾ ಇದ್ದ. ಸೊ ಫೈನಲಿ ಬೆಂಡೆಕಾಯಿ ಪಲ್ಯ ಮಾಡಿಕೊಟ್ಟಿದ್ದಾಳೆ ನನ್ನ ವೈಫು. ನೋಡಿ ಸೂಪರಾಗಿದೆ. ನನ್ನ ಜೊತೆ ಈರುಳ್ಳಿ ಕೂಡ ಕೊಟ್ಟಿದ್ದಾಳೆ, ಸಖತ್ತಾಗಿದೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಚಪಾತಿ ಆಯಿತು. ಚಪಾತಿ ಆದಮೇಲೆ ಕರ್ಬೂಜ ಹಣ್ಣಂದು ಜ್ಯೂಸ್ ಕೊಟ್ಟಿದ್ದಾಳೆ ನನ್ನ ಹೆಂಡತಿ, ಸೂಪರಾಗಿದೆ. ಥ್ಯಾಂಕ್ ಯು ಮದು. ಸೊ ಇವತ್ತಿಂದು ಮಾರ್ನಿಂಗ್ ರೊಟೀನು ಇದಾಯಿತು. ಚಪಾತಿ, ಪಲ್ಯ, ಲೈಟ್ ಜ್ಯೂಸು ಆ್ಯಂಡ್ ಮನೆ ಕೆಲಸ ಎಲ್ಲ ಆಲ್ರೆಡಿ ಮಾಡಿ ಮುಗಿಸಿದ್ದೀವಿ. ಸೊ ಇವತ್ತಿನ ಬೆಳಗ್ಗೆ ರೊಟೀನ್ ಇದಾಗಿದೆ. I'll see you on next time. Bye bye.